ನಮಸ್ಕಾರ ವೀಕ್ಷಕರೇ, ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಪರವಾಗಿ ಪ್ರಚಾರಕ್ಕೆ ಆಗಮಿಸಿದ ಬಿಕೆ ಹರಿಪ್ರಸಾದ್ ಬೀದರ್ನ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಜಾಬ್ಸೆಟ್ಟಿ ಅವರು, ಎಂಎಲ್ಸಿ ಅರವಿಂದ್ ಅರಳಿ ಮತ್ತು ನಗರಸಭೆ ಸದಸ್ಯರಾದಂಥ ವಿನೋದ್ ಕುಮಾರ್ ಅಪ್ಪೆ, ಜಾರ್ಜ್ ಮಾರ್ಟಿನ್ ಸೇರಿದಂತೆ ಹಲವರು ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಅವರು ಮಾತನಾಡುತ್ತಾ, ಏಪ್ರಿಲ್ 5ನೇ ತಾರೀಕಿನಂದು ಈ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಅದರಲ್ಲಿ 5 ನ್ಯಾಯಪತ್ರಗಳನ್ನು ಕೊಟ್ಟಿದ್ದೇವೆ. ಒಂದು ನಾರಿ ನ್ಯಾಯಪತ್ರ, ಯುವಕರಿಗೆ ನ್ಯಾಯಪತ್ರ, ರೈತರಿಗೆ ನ್ಯಾಯಪತ್ರ, ಕಾರ್ಮಿಕರಿಗೆ ನ್ಯಾಯ ದೊರಕಿಸ್ತಕ್ಕಂಥದ್ದು ಮತ್ತು ಹಿಸ್ಸೆದಾರಿ ನ್ಯಾಯ ಅಂಥೇಳಿ 5 ಕೊಟ್ಟು 5 ವರ್ಷಗಳಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದನ್ನು ಹೇಳಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಮಹಿಳೆಯರಿಗೆ ಏನು ಮಹಿಳಾ ನ್ಯಾಯಪತ್ರವನ್ನು ಘೋಷಣೆ ಮಾಡಿದ್ದೀವಿ. ಅದರಲ್ಲಿ ದೇಶದಲ್ಲಿರ್ತಕ್ಕಂಥ ಬಡ ಮಹಿಳೆಯರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ಮತ್ತು ಅವರ ಸುರಕ್ಷತೆ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು ಅನ್ನೋದಕ್ಕೆ ಎಲ್ಲ ರೀತಿಯ ಕಾರ್ಯಕ್ರಮಗಳು ಸಹ ನಾವು ಅಂದ್ಕೊಂಡಿದ್ದೀವಿ. ಯುವಕರಿಗೆ ನೌಕರಿ ಪಕ್ಕಿ ಅಂತ ಅಂದರೆ ಹೇಳಿದ್ರೆ, ನಾವು ಸರ್ಕಾರಕ್ಕೆ ಬಂದ ತಕ್ಷಣವೇ 30 ಲಕ್ಷ ಹುದ್ದೆಗಳೇನು ಖಾಲಿ ಇದೆ ಕೇಂದ್ರ ಸರ್ಕಾರದಲ್ಲಿ, ಅದನ್ನು ಭರ್ತಿ ಮಾಡ್ತಕ್ಕಂಥ ಕೆಲಸ ನೌಕರಿ ಪಕ್ಕಿ ಅಂತೇಳಿ, ಕಾರ್ಮಿಕರಿಗೆ ಅವರ ದುಡಿತಕ್ಕೆ ಸರಿಯಾದ ವೇತನ ಸಿಗ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು, ರೈತರಿಗೆ ಅವರ MSPಗೆ ಕಾನೂನಾತ್ಮಕವಾದ ಅವರ ಬೆಂಬಲ ಬೆಲೆಗೆ ನಾವು ಬೆಂಬಲ ಬೆಲೆ ಕೊಡ್ತಕ್ಕಂಥದ್ದು ಮತ್ತು ಹಿಸ್ಸೆದಾರಿ ಪ್ರತಿಯೊಂದು ವರ್ಗದ ಜನಗಳಿಗೂ ಸಹ ಸರ್ಕಾರ ನಡೆಸಲಿಕ್ಕೋಸ್ಕರ ಹಿಸ್ಸೆದಾರಿ ಅದರಲ್ಲಿ ಹೆಚ್ಚು ಕಮ್ಮಿ ಆದರೆ ಏನು ಮೀಸಲಾತಿ 50% ಇದೆ ಅದನ್ನು ಸಹ ಹೆಚ್ಚಿಗೆ ಮಾಡಿ ಜನಗಣತಿ ಮೂಲಕ ಎಲ್ರಿಗೂ ಸಹ ಪಾಲುದಾರಿಸುವಂಗೆ ಮಾಡ್ತಾ ಇದ್ದೀವಿ. ಇದು ನಮ್ಮ ಕಾರ್ಯಕ್ರಮ. ಆದರೆ ಭಾರತೀಯ ಜನತಾ ಪಾರ್ಟಿಯ ನಾಯಕರಾಗಿರ್ತಕ್ಕಂಥ ಶ್ರೀಮಾನ್ ನರೇಂದ್ರ ಮೋದಿ ಅವರು ಅವರ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಅವರ ಪ್ರಣಾಳಿಕೆ ಸಮಿತಿ ರಚನೆ ಆಗಿದ್ದು ಮಾರ್ಚ್ 30ನೇ ತಾರೀಕು. 10 ದಿವಸದಲ್ಲಿ ಪ್ರಣಾಳಿಕೆ ಮಾಡಿ ಎಲ್ಲ ಪಕ್ಷದವರು ಪ್ರಣಾಳಿಕೆ ಬಿಡುಗಡೆ ಮಾಡಿದ ತಕ್ಷಣ ಒಂದು ರಾಷ್ಟ್ರೀಯ ಪಕ್ಷ, ಸರ್ಕಾರದಲ್ಲಿರ್ತಕ್ಕಂಥ ಪಕ್ಷ, ಎಲ್ಲ ಪಕ್ಷದವರು ಪ್ರಣಾಳಿಕೆ ಬಿಡುಗಡೆ ಮಾಡಿದ ನಂತರ ಅವರ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ರು. ಅದರಲ್ಲಿ ಹಿಂದೆ 10 ವರ್ಷದಲ್ಲಿ ಏನು ಮಾಡಿದೀವಿ ಅಂತ ಎಲ್ಲೂ ಸಹ ಹೇಳಿಲ್ಲ. ಮುಂದೆ 5 ವರ್ಷದಲ್ಲಿ ಏನು ಮಾಡ್ತೀವಿ ಅನ್ನೋದು ಸಹ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ಅದರಲ್ಲಿ ಅವರು ಒಂಥರ ಘೋಷಣಾ ವೀರ ಅಂದರೆ ತಪ್ಪಾಗಲಾರದು. ಅದರಿಂದಲೂ ಸಹ ಒಳ್ಳೊಳ್ಳೆ ಘೋಷಣೆಗಳನ್ನು ಮಾಡಿಕೊಂಡು ಅದರಲ್ಲೇ ಹೀರೋ ಆಗಿರ್ತಕ್ಕಂಥ ನಾವು ನೋಡಿದ್ದೇವೆ. ಅದರಲ್ಲಿ 2047ನೇ ಇಸ್ವಿ ಈ ದೇಶವನ್ನು ಅಮೃತ ಕಾಲ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ಅಮೃತ ಕಾಲ ಅಂತಕ್ಕಂಥದ್ದು ಏನು ಅನ್ನೋದು ಸಹ ನನಗೆ ಗೊತ್ತಾಗ್ತಾ ಇಲ್ಲ. 2014ರಲ್ಲಿ ಅಚ್ಚೆ ದಿನ ಅಂತ ಹೇಳಿದವರು, ಆ ನಂತರ ಯುವಕರಿಗೆ ಉದ್ಯೋಗ ಕೊಡಬೇಕು ಅಂತ ಹೇಳಿ ಸ್ಕಿಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ್ ಅಂತ ಹೇಳಿ ಅದರ ಕಥೆ ಏನಾಯ್ತು ಅಂತ ಹೇಳಿ, ಅದರಿಂದ ಏನು ಅನುಕೂಲ ಆಗಿದೆ ಅಂತೇಳಿ ಎಲ್ಲೂ ಸಹ ಅವರ ಪ್ರಣಾಳಿಕೆಯಲ್ಲಿಲ್ಲ. ಅದರ ಜೊತೆಗೆ ಸಬ್ಕೆ ಸಾಥ್, ಸಬ್ಕೆ ವಿಕಾಸ್, ಸಬ್ಕಾ ವಿಶ್ವಾಸ್ ಇವೆಲ್ಲವನ್ನು ಮಾಡಿರ್ತಕ್ಕಂಥವರು 10 ವರ್ಷದಲ್ಲಿ ನೋಡಿದಾಗ ಈ ರಾಷ್ಟ್ರದ ಜನತೆಗೆ ವಿಶ್ವಾಸ ದ್ರೋಹ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಮಗೆ ಕಾಣುತ್ತೆ. ನೋಟ್ ಅಮಾನ್ಯೀಕರಣ ಇರ್ಬೋದು. ನೋಟ್ ಅಮಾನ್ಯೀಕರಣ ಆದ ಸಂದರ್ಭದಲ್ಲಿ ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ಬುಡಮೇಲು ಮಾಡ್ತೀವಿ ಹಾಗೂ ಭ್ರಷ್ಟಾಚಾರವನ್ನು ಮುಳುಗಿಸ್ತೀವಿ ಅಂತ ಹೇಳಿದವರು ಯಾವ ರೀತಿಯಲ್ಲಿ ಭ್ರಷ್ಟಾಚಾರವನ್ನ ಇಂಗ್ಲಿಷಲ್ಲಿ ನಾರ್ಮಲೈಸ್ ಅಂತಾರೆ, ಅದನ್ನ ಅಕ್ರಮವನ್ನು ಸಕ್ರಮ ಮಾಡ್ತಕ್ಕಂಥ ಕೆಲಸ ಎಲೆಕ್ಟ್ರಾನಿಕ್ ಬಾಂಡ್ಸ್ ಮೂಲಕ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಅದು ನಾವು ಮಾಡಿರ್ತಕ್ಕಂಥದ್ದಲ್ಲ. ಸುಪ್ರೀಂ ಕೋರ್ಟ್ ಅವರ ನಿರ್ದೇಶನದ ಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಯಾರ್ಯಾರು ಭಾರತೀಯ ಜನತಾ ಪಾರ್ಟಿಗೆ ದೇಣಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿರೋದನ್ನು ನೋಡಿದಾಗ ಭ್ರಷ್ಟಾಚಾರ ಯಾವ ಮಟ್ಟದಲ್ಲಿದೆ ಅನ್ನೋದು ನೀವು ಹೇಳಬಹುದು. ಆದ್ರಿಂದ ನಿನ್ನೆನೂ ಸಹ ಬಂದು ಕರ್ನಾಟಕ ರಾಜ್ಯದಲ್ಲಿ 4 ಜಾಗದಲ್ಲಿ ಭಾಷಣ ಮಾಡಿ ಹೋಗಿದ್ದಾರೆ.
ದೇಶದ ಪ್ರಧಾನಮಂತ್ರಿ ಆದರೆ ಎಲ್ಲರೂ ಸಹ ನಿರೀಕ್ಷೆ ಮಾಡೋದೇನು ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರೂರಿಂದ ಹಿಡಿದು ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರಿಗೂ ಸಹ ಎಲ್ಲರೂ ನಿರೀಕ್ಷೆ ಮಾಡಿದ್ರು ಪ್ರಧಾನಮಂತ್ರಿಗಳು ಇವತ್ತಿದ್ದಾರೆ. ಪ್ರಧಾನಮಂತ್ರಿಗಳಲ್ಲಿ ಏನು ನಿರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ರೆ ಒಬ್ಬ ಸ್ಟೇಟ್ಸ್ಮನ್ ಅಂತ ಹೇಳಿ ರಾಜಕೀಯ ಮುಗ್ಸದಿ ರಾಜಕಾರಣದಿಂದ ಮೇಲೆದ್ದು ಜಾತಿ ಧರ್ಮ ಭಾಷೆ ಇದನ್ನ ಮೀರಿ ರಾಷ್ಟ್ರದ ಹಿತದೃಷ್ಟಿಯಿಂದ ಮಾತಾಡ್ತಕ್ಕಂಥದ್ದು ನಾವು ನೋಡಿದ್ವಿ. ಆದರೆ ಅವರ ಸುಮಾರು 10 ವರ್ಷದಲ್ಲಿ ಎಲ್ಲೂ ಸಹ ಸ್ಟೇಟ್ಸ್ಮನ್ಶಿಪ್ ಅನ್ನೋದು ತೋರಿಸೇ ಇಲ್ಲ. ಅವ್ರು ಏನು ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಸೇಲ್ಸ್ಮನ್ಶಿಪ್ ಅಂತೇಳಿ ತೋರಿಸಿದ್ದಾರೆ. ನಾನು ಸ್ಟೇಟ್ಸ್ಮನ್ ಅಲ್ಲ, ನಾನು ಸೇಲ್ಸ್ಮನ್ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೇಲ್ಸ್ಮನ್ ಅನ್ನೋದು ಯಾವಾಗ ನೀವು ನೋಡ್ತೀರಾ ಅಂದ್ರೆ ನಮ್ಗೆ ಹೇಳ್ತಾ ಇರ್ತಾರೆ 60 ವರ್ಷದಲ್ಲಿ ನೀವು ಏನು ಮಾಡಿದ್ರಿ ಅಂತ. 23 ಸಾರ್ವಜನಿಕ ಉದ್ಯಮಗಳಲ್ಲಿದ್ದಂಥ HFDA GL ಅನ್ಕೊಂಡು ಏರ್ಪೋರ್ಟ್ ಇಂದ ಹಿಡಿದು ಬಂದರಿಂದ ಹಿಡಿದು ಎಲ್ಲವನ್ನೂ ಸಹ ಮಾರಾಟ ಮಾಡಿರ್ತಕ್ಕಂಥದ್ದು ನೋಡಿದಾಗ ಈಸ್ ನಾಟ್ ಎ ಸ್ಟೇಟ್ಸ್ಮನ್, ಈಸ್ ಎ ಸೇಲ್ಸ್ಮನ್ ಅನ್ನೋದು ಬಹಳ ಸ್ಪಷ್ಟವಾಗಿ ನಾವು ನೋಡಬಹುದು. ಚಾಣಕ್ಯ ಎಲ್ಲೋ ಒಂದ್ ಕಡೆ ಹೇಳ್ತಾರೆ, ಜಬ್ ರಾಜ ವ್ಯಾಪಾರಿ ಬನ್ ಜಾತಾ ಹೈ ಪ್ರಜಾ ಭಿಕಾರಿ ಹೋ ಜಾತಾ ಹೈ ಅಂತ ಹೇಳಿ. ಆದ್ರಿಂದ ಇರೋ ಸಂಪತ್ತನ್ನ ಆಸ್ತಿಯನ್ನ ಮಾರಿ 80 ಕೋಟಿ ಜನಗಳಿಗೆ ಇವತ್ತು ಅಕ್ಕಿ ಕೊಡ್ತಾ ಇದ್ದೀನಿ ಅಂತ ಹೇಳಿ ಭಿಕಾರಿ ಮಾಡಿ ನಿಲ್ಲಿಸಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರ ಕೆಲಸ. ಅವ್ರಿಗೆ ಎಂಪವರ್ಮೆಂಟ್ ಅಂತ ಹೇಳಿ ಸಶಕ್ತೀಕರಣ ಮಾಡಬೇಕಾದ್ರೆ ಏನು ಮಾಡಿದ್ದಾರೆ ಅಂತ ನೀವು ನೋಡಿದಾಗ ಏನು ಹೇಳಿಲ್ಲ, ಏನೂ ಇಲ್ಲ ಅಂದ್ರೆ ಹೇಳ್ಬೋದ. ಯಾವಾಗ ನೋಡಿ ವಿಶ್ವಗುರು 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 ಪುಟಿನ್ಗೆ ಫೋನ್ ಮಾಡಿ ವಾರ್ ನಿಲ್ಲಿಸಿದೆ, ಬೀಡನ್ಗೆ ಫೋನ್ ಮಾಡಿ ಆ ಸಬ್ಮರೀನ್ ಬಿಡಿಸಿದೆ. ಇವೆಲ್ಲ ಹೇಳೋದೇನೋ ಹೇಳಬಹುದಲ್ಲ. 10 ವರ್ಷದ 5 ವರ್ಷದಲ್ಲಿ 10 ವರ್ಷದಲ್ಲಿ ಏನು ಮಾಡಿದ್ದೀನಿ ಅಂತ ಎಲ್ಲರೂ ಸಹ ವಿಶ್ವಗುರು ಉಸಿರಾಡ್ತಾ ಇಲ್ಲ. ಮೀನು ಮಾಂಸ ಮುಸಲ್ಮಾನ ಪಾಕಿಸ್ತಾನ ಇದಕ್ಕೆ ಬಂದ್ಬಿಟ್ಟಿದೆ. ನಿಮಗೆ ಪ್ರಧಾನಮಂತ್ರಿ ಮಾಡಿರ್ತಕ್ಕಂಥದ್ದು ಈ ದೇಶದ 140 ಕೋಟಿ ಜನ ಯಾವುದೇ ಧರ್ಮ ಭಾಷೆ ಜಾತಿ ಪ್ರಾಂತಗಳಿರ್ತೀವಿ ಸಹ ನಾವೆಲ್ಲರೂ ಸಮಾನ. ಸಂವಿಧಾನ ಬಂದ ನಂತರ ನಾವೆಲ್ಲರೂ ಸಹ ಬಹುತ್ವವನ್ನು ಒಪ್ಪಿಕೊಂಡು ಒಂದು ಸೌಹಾರ್ದತೆಯಿಂದ ನಾವು ಬಾಳ್ಕೊಂಡು ಬಂದಿದ್ದೀವಿ. ಈ ದೇಶ ಅಭಿವೃದ್ಧಿ ಸಹ ಕಂಡಿದ್ದೀವಿ. ಆದ್ರಿಂದ ವಿಶ್ವಗುರು ಅನ್ನೋದನ್ನ ಯಾವ ರೀತಿ ವಿಶ್ವಗುರು ಅನ್ನೋದು ನನಗೇ ಗೊತ್ತಿಲ್ಲ. ನಾನು ಗುಜರಾತ್ ರಾಜ್ಯದ ಉಸ್ತುವಾರಿ ವಹಿಸಿದ್ದವನು. ಇದೇ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರಿಗೆ ಅಮೆರಿಕ ವೀಸಾ ಕೊಟ್ಟಿರಲಿಲ್ಲ. ನೀವು ಗುಜರಾತಲ್ಲಿ ಮಾಡಿರ್ತಕ್ಕಂಥ ಅಪರಾಧ ಇಷ್ಟು ದೊಡ್ಡ ಅಪರಾಧ ಇದೆ, ನೀವು ನಮ್ಮ ಜಾಗದಲ್ಲಿ ಬಂದು ಕಾಲಿಡಬೇಡಿ ಅಂತೇಳಿ. ಆಮೇಲೆ ಪ್ರಧಾನಮಂತ್ರಿ ಆದಮೇಲೆ ಅದು ರಾಜತಾಂತ್ರಿಕ ಇದು ವೀಸಾ ಕೊಡಬೇಕು, ಕೊಟ್ಟಿದ್ದಾರೆ. ಅವ್ರು ಮಾಡಿರ್ತಕ್ಕಂಥದ್ದು ಏನು ಅಂತ ನೋಡಿದಾಗ ನೀವೇನು ಅಂತ ಯೋಚನೆ ಮಾಡಬೇಕು. ಅದು ಸಹ ನಿನ್ನೆ ಬೆಳಗಾಮಲ್ಲಿ ಬಂದು ಕರ್ನಾಟಕ ರಾಜ್ಯದಲ್ಲಿ ಬಹಳ ಪಾಪದ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂತ ಹೇಳಿ ಭಾಷಣ ಹೊಡೆದರು. ನರೇಂದ್ರ ಮೋದಿಯವರು ಗುಜರಾತ್ ರಾಜ್ಯದಿಂದ ಬಂದಿರತಕ್ಕಂಥವ್ರು. ಪೋರ್ಬಂದರಲ್ಲಿ ಮಹಾತ್ಮ ಗಾಂಧಿ ಹುಟ್ಟಿರ್ತಕ್ಕಂಥವ್ರು. ಪೋರ್ಬಂದರ್ ಯಾವ ಸ್ಥಿತಿ ಇದೆ ಅಂತ ಇವಾಗ ನೀವು ನೋಡಿದ್ರೆ ಅಲ್ಲಿ ಸಂಪೂರ್ಣವಾಗಿ ಮಹಾತ್ಮ ಗಾಂಧಿ ಹುಟ್ಟಿರೋ ಊರು ಮಾಫಿಯಾ ಅವ್ರ ಕೈಯಲ್ಲಿದೆ. ಸಂತೋಷ್ ಬೈನ್ ಅಂತೇಳಿ ಅವರು MLA ಇದ್ರು. ಜೈಲ್ ಬ್ರೇಕ್ ಮಾಡಿ ಬಂದಿರ್ತಕ್ಕಂಥವ್ರು MLA ಆಗಿದ್ರು. ಈಗ ಅವ್ರ ಮಗ MLA. ಇವರು ಮಹಾತ್ಮ ಗಾಂಧಿಗೆ ಅಪಮಾನ ಮಾಡಿರ್ತಕ್ಕಂಥವ್ರು. ಕರ್ನಾಟಕದವ್ರ ಬಗ್ಗೆ ಪಾಪ ಪುಣ್ಯದ ಬಗ್ಗೆ ಮಾತಾಡೋದು ಬೇಡ. ಇದು ಬಸವಣ್ಣನ ನಾಡು. ನಮ್ಮ ಶೀರ್ಷಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಪ್ರಣಾಳಿಕೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ. ಯಾವುದೇ ರೀತಿ ಭೇದ ಭಾವಗಳಿಂದ ನಾವು ಮಾಡ್ತಕ್ಕಂಥದ್ದು ಅನ್ಸುತ್ತೆ. ಅಮೃತ್ ಕಾಲ ಅಂತ ಹೇಳಿದವರು 23 ವರ್ಷ ಯುವಕರು ಕಾಯ್ಬೇಕಂತ ಅಂದ್ರೆ ಹೇಳಿಬಿಟ್ಟಿದ್ದಾರೆ. ಫಾರ್ಮಾ ಹಬ್ ಮಾಡ್ತೀವಿ, ಸಾಫ್ಟ್ವೇರ್ ಹಬ್ ಮಾಡ್ತೀವಿ, ಮೆಕ್ಯಾನಿಕಲ್ ಹಬ್ ಮಾಡ್ತೀವಿ, ಎಜುಕೇಶನ್. 23 ವರ್ಷ ಹುಡುಗ ಕಾಯ್ತಾನೆ. ಈ 5 ವರ್ಷದಲ್ಲಿ ನಮ್ಗೆ ಏನು ಬೇಕು ಅಂತ ಹೇಳಬೇಕಾಗಿದೆ. ರೈತರಿಗೆ 2020ರಲ್ಲಿ ಹೇಳಿದ್ರು 23 ವರ್ಷಕ್ಕೆ ನಾವು ಅವರ ಲಾಭವನ್ನು ಡಬಲ್ ಮಾಡ್ತೀವಿ ಅಂತ ಹೇಳಿ. ಲಾಭ ಡಬಲ್ ಮಾಡೋದಿರಲಿ, ಅವ್ರ ಸಾಲ ಜಾಸ್ತಿ ಆಗಿ ಗಂಟೆಗೆ ಒಂದು ರೈತ ಸಾಯ್ತಾ ಇದ್ದಾರೆ ಇಡೀ ದೇಶದಲ್ಲಿ. ಯುವಕರಿಗೆ ಉದ್ಯೋಗ ಸಿಗದೆ ಅವರು ಸಹ ಗಂಟೆಗೆ ಒಬ್ಬ ಯುವಕ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾತಾಡಿ ಅಂದರೆ ಕಬ್ರಸ್ತಾನ್ ಕಪಡೆ ಸೆ ರಂಗ್ ದೇಖೋ. ರೈತರು ಆಂದೋಲನ ಮಾಡಿದ್ರೆ ಆಂದೋಲನ ಜೀವಿ ಅನ್ನೋದು. ದೆಹಲಿ ಗಡಿಭಾಗದಲ್ಲಿ ರೈತರು ಚಳವಳಿ ಮಾಡಿದಾಗ 700 ಜನ ಒಂದು ವರ್ಷದಲ್ಲಿ ಸತ್ತರೆ ಅವ್ರ ಬಗ್ಗೆ ಎಲ್ಲೂ ಸಹ ಸಂತಾಪ ಕೂಡ ಹೇಳಲಿಲ್ಲ. ಇಂಥ ಪ್ರಧಾನಮಂತ್ರಿಗಳು ಸೇಲ್ಸ್ಮನ್ ಆಗದೆ ಸ್ಟೇಟ್ಸ್ಮನ್ ಆಗಕ್ಕೆ ಸಾಧ್ಯನೇ ಇಲ್ಲ.
ಆದ್ದರಿಂದ ಇವರು ನೆನ್ನೆ ಕೂಡ ಬಂದು ಹೇಳಿದ್ದಾರೆ, ಕರ್ನಾಟಕ ರಾಜ್ಯದ ಗ್ಯಾರಂಟಿ ಏನು ಗ್ಯಾರಂಟಿ ಇಲ್ಲ, ಮೋದಿನೇ ಗ್ಯಾರಂಟಿ ಅಂತ ಹೇಳಿ. ಮೋದಿ ಗ್ಯಾರಂಟಿ ಹೆಂಗೆ ಅಂದರೆ ಚೈನಾ ಸಾಮಾನು ಬರುತ್ತಲ್ಲ ಅದ್ರ ಗ್ಯಾರಂಟಿ ಇದ್ದಾಗೆ, ಚೈನೀಸ್ ಗುಡ್ಸ್ಗೆ ಏನು ವ್ಯಾರಂಟಿ ಇರುತ್ತೆ ಅಷ್ಟೇ ವಾರಂಟಿ. ನಮ್ಮ ಮೋದಿ ಅವ್ರಿಗೂ ಸಹ ಇರ್ತಕ್ಕಂಥ ವ್ಯಾರಂಟಿ, ಅವ್ರಿಗೆ ವಾರಂಟಿ ಇಲ್ಲ, ಮೋದಿ ಗ್ಯಾರಂಟಿ ಇದೆ. ನಮ್ದಾದ್ರೂ ವ್ಯಾರಂಟಿ ಇದೆ, ಕಂಪ್ಲೀಟ್ ಆಗಿ ನಾವು ಹೇಳಿರ್ತಕ್ಕಂಥದ್ದನ್ನು ನಾವು ಮಾಡಿ ತೋರಿಸಿದ್ವಿ. ಆದ್ದರಿಂದ ಅದು ಹೇಳಿದ್ದಾರೆ, ಹೆಣ್ಣು ಮಕ್ಕಳ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಅದಾಗೋಗಿದೆ ಇದಾಗೋಗಿದೆ ಅಂತ ಹೇಳಿ. ಒಬ್ಬ ಬಿಜೆಪಿ MLA ಉನ್ನಾವ್, ಉತ್ತರ ಪ್ರದೇಶ ಜಿಲ್ಲೆ ಉನ್ನಾವ್, ಒಂದು ಹೆಣ್ಮಗಳು ಕೆಲಸ ಕೇಳಲಿಕ್ಕೆ ಹೋದ್ರೆ ಅವ್ರ ಮೇಲೆ ಅತ್ಯಾಚಾರ ಮಾಡಿದಾಗ ಆ ಹೆಣ್ಮಗಳ ತಂದೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಪೊಲೀಸ್ ಸ್ಟೇಷನಲ್ಲಿ ಓಡಿಸಿ ಸಾಯಿಸಿರ್ತಾರೆ. 1 ವರ್ಷ ಕಾಲ ಅವಳು ಓಡಾಡಿದ್ರು FIR ಮಾಡಿ ಅಂತ ಹೇಳಿ. ಹೆಣ್ಮಕ್ಳು ಓಡಾಡಿದ್ರೆ FIR ಮಾಡಿರಲಿಲ್ಲ. ಕಡೆಗೆ ವಿಧಾನಸೌಧದ ಮುಂದೆ ಸಿಮೆಂಟ್ ಹಾಕೊಂಡು ಸುಡಕ್ಕೆ ಹೋದಾಗ FIR ಆಗುತ್ತೆ. FIR ಆದ ನಂತರ ಕೋರ್ಟ್ಗೆ ಹೋಗುವಾಗ ಲಾರಿ ಬಂದು ಹೊಡೆದು, ಲಾರಿ ಡ್ರೈವರು ಆ ಹುಡುಗಿ ಚಿಕ್ಕಮ್ಮ ಸಾಯ್ತಾರೆ. ಈ ಹುಡುಗಿನ ಮತ್ತೆ ಆ ಲಾಯರ್ನ ಸುಪ್ರೀಂ ಕೋರ್ಟ್ ಸುಮೋಟೋ ಕೇಸ್ ತಗೊಂಡು ಆ ಕೇಸ್ನ ಡೆಲ್ಲಿಗೆ ಶಿಫ್ಟ್ ಮಾಡಿ ಅವ್ರನ್ನ ಏರ್ ಆಂಬ್ಯುಲೆನ್ಸಲ್ಲಿ ಡೆಲ್ಲಿ ಏಮ್ಸ್ನಲ್ಲಿ ಟ್ರೀಟ್ ಮಾಡಬೇಕು ಅಂತೇಳಿ 25 ಲಕ್ಷ ಕಾಂಪನ್ಸೇಷನ್ ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ನಾವು ಹೇಳಿದ್ದಲ್ಲ, ಹತ್ರಾಸ್ನಲ್ಲಿ ದಲಿತರ ಹೆಣ್ಮಕ್ಳ ಮೇಲೆ 12 ಗಂಟೆಗೆ ರಾತ್ರಿಗೆ ಹೋಗಿ ಹೆಣ ಸುಡ್ತಾರೆ, ತಾಯಿ ತಂದೆಗೂ ಅವ್ರ ಮುಖ ತೋರಿಸೋದಿಲ್ಲ. ಮಣಿಪುರಲ್ಲಿ ಬೆತ್ತಲೆ ಮೆರವಣಿಗೆ ಆಗುತ್ತೆ ಹೆಂಗಸದ್ದು, ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ. ಬಿಲ್ಕಿಸ್ ಬಾನು ಕೇಸಲ್ಲಿ ಗೊತ್ತಿದ್ದೀವರಿಲ್ಲ, ಬಿಲ್ಕಿಸ್ ಬಾನು ಗುಜರಾತ್ ಕೇಸಲ್ಲಿ 14 ವರ್ಷ ಜೀವಾವಧಿ ಶಿಕ್ಷೆ ಮುಗಿದ ತಕ್ಷಣ ಅವರೆಲ್ಲ ಬಹಳ ಸಂಸ್ಕಾರಿಗಳು, ಬಹಳ ಒಳ್ಳೆಯವರು, ಅವ್ರು ಬಿಟ್ಟಿದ್ದಾರೆ, ಅವರು ಮರ್ಡರ್ ಮಾಡಿದಾರೋ ಇಲ್ಲೋ ಅಂತೇಳಿ ಗೊತ್ತಿಲ್ಲ ಅಂತ ಹೇಳಿದ್ರು. ಅವರಲ್ಲಿ ಬಿಲ್ಕಿಸ್ ಬಾನು, ಅವ್ರ ಮುಂದೆ ಬಿಲ್ಕಿಸ್ ಬಾನು ತಾಯಿನ ರೇಪ್ ಆಗುತ್ತೆ ಇದೇ ಗುಜರಾತಲ್ಲಿ. ಬಿಲ್ಕಿಸ್ ಬಾನುನ 3 ವರ್ಷದ ಸಣ್ಣ ಮಗುನ ತಲೆ ಹಿಡಿದು ಜಡ್ಜಿ ಸಾಗಿಸ್ತಾರೆ. ಬಿಲ್ಕಿಸ್ ಬಾನು ಗಂಡನ ಎದುರಿಗೆ ಬಿಲ್ಕಿಸ್ ಬಾನು ರೇಪ್ ಆಗುತ್ತೆ. ಅವ್ರ ಕೇಸ್ ಅಹಮದಾಬಾದಲ್ಲಿ ನೋಡಬಾರ್ದು, ಸುಪ್ರೀಂ ಕೋರ್ಟ್ ಬಾಂಬೆಗೆ ಶಿಫ್ಟ್ ಆದಾಗ ಅವ್ರ ಜೀವಾವಧಿ ಶಿಕ್ಷೆ ಆಗುತ್ತೆ. ಇವರು ಕರ್ನಾಟಕದವ್ರ ಬಗ್ಗೆ ಪಾಪದ ಪುಣ್ಯ ಮಾತಾಡಕ್ಕೆ ಬರ್ತಾರಲ್ಲ. ಗುಜರಾತಲ್ಲಿ ಏನಾಗ್ತಾ ಇದೆ ಅದನ್ನ ನೋಡ್ಬಿಟ್ಟು ಆಮೇಲೆ ನಮ್ಗೆ ಹೇಳಿ. ಆದ್ರಿಂದ ನಮಗೆ ಹೇಳೋದು ಬೇಕಾಗಿಲ್ಲ. ಗಾಂಧಿ ಪುಣ್ಯ ಭೂಮಿ ಸಾಬರಮತಿಗೆ ಸಂತ ಅಂತ ಏನು ಹೇಳ್ತಾರೆ, ಅದನ್ನು ಸಂಪೂರ್ಣವಾಗಿ ಕಲುಷಿತ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿ ಅವರು ಕರ್ನಾಟಕದ ಸಂಸ್ಕೃತಿ ಸಂಸ್ಕಾರ ಇದ್ರ ಬಗ್ಗೆ ಅವರು ಮಾತಾಡೋಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಅನ್ನೋದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದಲ್ಲದೆ ರಾಜ ಮಹಾರಾಜರಿಗೆಲ್ಲ ಅವಮಾನ ಮಾಡಿದ್ದಾರೆ ಅಂತ ಹೇಳಿ, ನಾವೆಲ್ಲರೂ ಸಹ ರಾಜ ಮಹಾರಾಜರಿಗೆ ಅವಮಾನ ಮಾಡಿಲ್ಲ. ನಮ್ಮ ಸಂವಿಧಾನದಲ್ಲಿ ಪ್ರಜೆಗಳೇ ಪ್ರಭುಗಳು, ಪ್ರಜೆಗಳೇ ಮಹಾರಾಜರು. ಸಂವಿಧಾನ ಇಲ್ಲದೆ ಇರೋ ಸಂದರ್ಭದಲ್ಲಿ ರಾಜ ಮಹಾರಾಜರು ನಡೆಸ್ತಾ ಇದ್ರು ಅಂತ ಹೇಳ್ತಾ ಇದ್ರು, ಈಗಲೂ ಹೇಳ್ತಾರೆ. ಆದರೆ 60 ವರ್ಷದಲ್ಲಿ ಏನೂ ಆಗಿಲ್ಲ ಅಂತ ಹೇಳ್ತಕ್ಕಂಥವ್ರು ಈ 60 ವರ್ಷ 2052 ಇಸ್ವಿ ಮೊದಲನೇ ಬಜೆಟ್ ಮಾಡಿದಾಗ 246 ಲಕ್ಷ ಕೋಟಿ ರೂಪಾಯಿ ನಮ್ಮ ಬಜೆಟ್. ಹೋದ್ಸಲಿ ಬಜೆಟ್ ನ ಪ್ರಸ್ತಾವನೆ ಮಾಡಿದಾಗ 46,64,000 ಕೋಟಿ ಬಜೆಟ್. 246ರಲ್ಲಿ 46 ಲಕ್ಷ ಕೋಟಿಯಲ್ಲಿ ಈ ಬಜೆಟ್ ನ ಮಾಡಿರ್ತಕ್ಕಂಥದ್ದು ಮಹನೀಯರು. 60 ವರ್ಷದಲ್ಲಿ 70 ವರ್ಷದಲ್ಲಿ ಮಾಡಿರೋರಿಗೆಲ್ಲ ಅಪಮಾನ ಮಾಡ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು ಮಾಡ್ತಾರೆ. ಈ ರಾಷ್ಟ್ರದ ಅಭಿವೃದ್ಧಿ ನಮ್ಮಲ್ಲಿ ಒಂದೊತ್ತು ಊಟಕ್ಕೆ ಇರಲಿಲ್ಲ. ಆ ಸಂದರ್ಭದಲ್ಲಿ ಹಸಿರು ಕ್ರಾಂತಿ, ಶ್ವೇತ ಕ್ರಾಂತಿ, ತೆಲಿ ಕ್ರಾಂತಿಗಳು, ವೈಜ್ಞಾನಿಕ ಕ್ರಾಂತಿಗಳು ಎಲ್ಲವನ್ನು ಮಾಡಿದವರಿಗೆ ಅಪಮಾನ ಮಾಡ್ತಕ್ಕಂಥದ್ದು 60 ವರ್ಷ ಏನೂ ಆಗಿಲ್ಲ ಅಂತೇಳಿ. ನಾವಾದ್ರೂ ಬಿಡಿ, ಅವ್ರು ಹೇಳೋದು 10 ವರ್ಷ ಏನೋ ಮಾಡ್ತಾರೆ ಅಂತ ಸುಮ್ಮನೆ 10 ವರ್ಷದಲ್ಲಿ ಇವ್ರು ಏನು ಮಾಡಿದ್ದಾರೆ ಅನ್ನೋದು ಹೇಳಿ. ನಾವು ಮಾಡಿರ್ತಕ್ಕಂಥದ್ದು ಮಾರೋದು ಬಿಟ್ಟರೆ ಬೇರೆ ಏನೂ ಸಹ ಮಾಡಿಲ್ಲ. ಪದೇ ನೆಹರು ಅವರು ಪ್ರೆಸ್ ಕಾನ್ಫರೆನ್ಸ್ ಪೇಪರಲ್ಲಿ ನೋಡಿದ್ರು. ನೆಹರು ಅವರು 10 ವರ್ಷದ ಬಗ್ಗೆ ನಾನು ಮಾತಾಡೋದಿಲ್ಲ. ನಾವು 10 ವರ್ಷ 240 ನೆಹರು ಅವರು ಪಂಚವಾರ್ಷಿಕ ಯೋಜನೆಯ ಮೂಲಕ ಈ ದೇಶದಲ್ಲಿ ಇದ್ದಿದ್ದು 300 ಡ್ಯಾಮ್ಗಳು, ಇವತ್ತು 5,000 ಡ್ಯಾಮ್ಗಳು ಮಾಡಿರ್ತಕ್ಕಂಥ ಭಕ್ತರಾನಂದಲ್ಲಿಂದ ಹಿಡಿದು ತುಂಗಭದ್ರಾವರೆಗೂ ಡ್ಯಾಮ್ಗಳೆಲ್ಲ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಯಾವ ಕಾಲದಲ್ಲ. ಕರ್ನಾಟಕದಲ್ಲಿ 26 ಡ್ಯಾಮ್ ಇದೆ. ಒಂದು ಡ್ಯಾಮು ಮೈಸೂರು ಮಹಾರಾಜರು ಮಾಡಿದ್ದು, 5 ಡ್ಯಾಮು ಬ್ರಿಟಿಷರು ಮಾಡಿದ್ದು, 20 ಕಾಂಗ್ರೆಸ್ ಪಕ್ಷ ಮತ್ತು ಜನತಾ ದಳ ಇದ್ದಾಗ ಮಾಡಿರ್ತಕ್ಕಂಥ ಡ್ಯಾಮ್ಗಳು. ಅದು ನಾವು ಏನು ಮಾಡೇ ಇಲ್ಲ ಅಂತ ಒಂದೇ ಒಂದು ಹೇಳಿ ಯಾವುದೋ ಉದಾಹರಣೆ ಅಂತ ನಾವು ಮಾಡಿದ್ದೀವಿ ಅಂತೇಳಿ. ಎಲ್ಲೋ ಸಿ ಪ್ಲೇನ್ ಇಳಿಸೋದು, ಸಮುದ್ರದ ಆಳಕ್ಕೆ ಹೋಗ್ಬಿಡೋದು, ಅಲ್ಲೆಲ್ಲೋ ವಿವಿಧ ಮಾನವ ಡ್ರೆಸ್, ಫ್ಯಾನ್ಸಿ ಡ್ರೆಸ್ ಹಾಕೊಳ್ಳೋದು. ಜನಗಳಿಗೆ ಏನು ಮಾಡಿದ್ದಾರೆ, ಬಡವ್ರ ಬಗ್ಗೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾಕಂದರೆ ಇತ್ತೀಚೆಗೆ ವರ್ಲ್ಡ್ ಬ್ಯಾಂಕ್ ವರದಿ ಪ್ರಕಾರ ದೇಶದಲ್ಲಿ ಇರ್ತಕ್ಕಂಥ 5% ಜನ
46 ರೂಪಾಯಿಯಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಅಂದರೆ 140ಕ್ಕೆ 5% ಅಂದರೆ ಎಷ್ಟಾಯ್ತು? 6-7 ಕೋಟಿ ಜನ 46 ರೂಪಾಯಿಯಲ್ಲಿ ಒಬ್ಬರು ಜೀವನ ನಡೆಸ್ತಾ ಇದ್ದಾರೆ. ಕುಟುಂಬದ ಲೆಕ್ಕಾಚಾರ ಯಾವ ಸ್ಥಿತಿನಲ್ಲಿದೆ? ಇದ್ರ ಬಗ್ಗೆ ಚರ್ಚೆ ಮಾಡಿ ಅಂದರೆ ಮೀನು, ಮಾಂಸ, ಮುಸಲ್ಮಾನ, ಪಾಕಿಸ್ತಾನ, ಮಂಗಳಸೂತ್ರ ಇವೇ ಚರ್ಚೆ ಮಾಡ್ತಾ ಇದ್ದಾರೆ. ಚುನಾವಣೆ, ರಾಷ್ಟ್ರದ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಚುನಾವಣೆ, ಇದ್ರ ಬಗ್ಗೆ ಚರ್ಚೆ ಆಗಬೇಕೇ ವಿನಃ ಅದು ಬಿಟ್ಬಿಟ್ಟು 2047ರಲ್ಲಿ ಇಂದಿರಾ ಚಂದ್ರನ ನೋಡಿಸ್ತಾ ಇದ್ದಾರೆ ಅಂದಾಗ ಹಾಸ್ಯಾಸ್ಪದವಾಗಿ ಕಾಣ್ತಾ ಇದೆ. ಆದ್ರಿಂದ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.